ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಹರಿಸಿರಿ ವಿರಿಂಚೀರ ಮುಖ ನಿರ್ಜರರ ಆವೇಶಾವತರಗಳ ಸ್ಮರಿಸು ಗುಣಗಳ ಸರ್ವಕಾಲದಿ ಭಕ್ತಿ ಪೂರ್ವಕದಿ. ಮೀನ ಕೂರ್ಮ ಕ್ರೋಡ ನರಹರಿ ಮಾಣವಕ ಭೃಗುರಾಮ ದಶರಥ ಸೂನು ಯಾದವ ಬುದ್ಧ ಕಲ್ಕಿ ಕಪಿಲ ವೈಕುಂಠ ಶ್ರೀನಿವಾಸ ವ್ಯಾಸ ಕಪಿಲ ಶ್ರೀನಿವಾಸ ವ್ಯಾಸ ಋಷಭ ಹಯಾನನ ನಾರಾಯಣಿ ಹಂಸಾನಿರುದ್ಧ ತ್ರಿವಿಕ್ರಮ ಶ್ರೀಧರ ಹೃಷಿಕೇಶ. 10ನೇ ಹೇಳಬೇಕಲ್ಲ. 10ನೇ ಕಾಳಿ ದ್ರೌಪದಿ ಕಾಶಿಜಾ ಪಾಂಚಾಲಿ ಶಿವ ಕನ್ಯೇಂದ್ರ ಸೇನಾ. ಕಾಳಿ ದ್ರೌಪದಿ ಕಾಶಿಜಾ ಪಾಂಚಾಲಿ ಶಿವ ಕನ್ಯೇಂದ್ರ ಸೇನಾ. ಕಾಳಿ ದ್ರೌಪದಿ ಕಾಶಿಜಾ ಪಾಂಚಾಲಿ ಶಿವ ಕನ್ಯೇಂದ್ರ ಸೇನಾ. ಕಾಲಮಾನಿ ಚಂದ್ರದ್ಯುಸಭಾ ನಾಮ ಭಾರತಿಗೆ. ಕಾಲಮಾನಿ ಚಂದ್ರದ್ಯುಷಭ ನಾಮ ಭಾರತಿಗೆ. ಕಾಲಮಾನಿ ಚಂದ್ರದ್ಯುಷಭ ನಾಮ ಭಾರತಿಗೆ. ಗಾಳಿ ಬ್ರಹ್ಮರ ಯುವತಿಯರು 751 ಗುಣದಿಂ. ಗಾಳಿ ಬ್ರಹ್ಮರ ಯುವತಿಯರು 751 ಗುಣದಿಂ. ಗಾಳಿ ಬ್ರಹ್ಮರ ಯುವತಿಯರು 751 ಗುಣದಿಂ. ಕೀಳರೆನಿಪರು ತಮ್ಮ ಪತಿಗಳಿಗಿಂದಲವಾಗ. ಕೀಳರೆನಿಪರು ತಮ್ಮ ಪತಿಗಳಿಗಿಂದಲವಾಗ. ಕೀಳರೆನಿಪರು ತಮ್ಮ ಪತಿಗಳಿಗಿಂದಲವಾಗ. ಹಿಂದೆ ಸರಸ್ವತಿ ದೇವಿಯ ಬಗ್ಗೆ ತಿಳಿಸಿ ಇಲ್ಲಿ ಭಾರತೀ ದೇವಿಯ ಬಗ್ಗೆ ತಿಳಿಸ್ತಾ ಇದ್ದಾರೆ. ಭಾರತೀ ದೇವಿಯ ಅವತಾರಗಳು ಯಾವುವು? ಕಾಳಿ, ದ್ರೌಪದಿ, ಕಾಶಿಜಾ, ಪಾಂಚಾಲಿ, ಶಿವಕನ್ಯಾ, ಇಂದ್ರಸೇನ ಇವೆಲ್ಲವೂ ಭಾರತೀ ದೇವಿಯ ಅವತಾರಗಳು. ಕಾಳಿ, ದ್ರೌಪದಿ ಭಾರತೀಯ ಮಜ್ಜನನಿ ಹಾಡಿನಲ್ಲಿ ಬರ್ತದೆ. ಕಾಳಿ, ದ್ರೌಪದಿ, ಶಿವಕನ್ಯಾ ಆಗ ಅವೆಲ್ಲವೂ ಕೂಡ ಭಾರತೀ ದೇವಿಯ ಅವತಾರಗಳು. ಸರಿಯೇನು? ಆ ಭಾರತೀ ದೇವಿಯ ಕಥೆಯನ್ನು ನಾವು ನೋಡಿದಾಗ ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದಂತೆ ಒಬ್ಬ ದ್ರೌಪದಿಗೆ ಆ ದ್ರೌಪದಿ 5 ಜನ ಪತಿಯರನ್ನು ಯಾಕೆ ವಿವಾಹ ಮಾಡಿಕೊಂಡ್ಲು ಅಂತ ನಿರ್ಣಯವನ್ನು ಕೊಡುವ ಸಂದರ್ಭದಲ್ಲಿ ಶ್ರೀಮದಾಚಾರ್ಯರು ಅದನ್ನೆಲ್ಲ ವಿಸ್ತಾರವಾಗಿ ತಿಳಿಸಿಕೊಡ್ತಾರೆ. ಒಬ್ಬ ಆಕಿ 5 ಜನನ ಮದುವೆ ಮಾಡಿದ್ದಲ್ಲ, ಆ ಒಂದು ಶರೀರ, ಆ ಶರೀರದಲ್ಲಿ 5 ಜನ ದೇವತೆಗಳಿದ್ದಾರೆ. ಅದಕ್ಕಾಗಿ ಆ ಶಾಪವಶಾತ್ತಾಗಿ ಆ 5 ಜನ ಕನ್ಯೆಯರು ಒಂದೇ ಶರೀರದಲ್ಲಿ ಇರೋಣದರಿಂದ 5 ಜನನ ಮದುವೆ ಮಾಡಬೇಕಾಗಿ ಬಂತು. ಅದನ್ನು ಶ್ರೀಮದಾಚಾರ್ಯರು ವಿಸ್ತಾರವಾಗಿ ತಿಳಿಸ್ಕೊಡ್ತಾರೆ. ಬ್ರಹ್ಮದೇವರ ಶಾಪ, 4 ಅವತಾರಗಳು ಮಾಡಬೇಕು, ಆ ಅವತಾರಗಳಲ್ಲಿ ಎಲ್ಲರೂ ಒಂದೇ ಶರೀರದಲ್ಲಿ ಇರಬೇಕು ಅಂತ ಹೇಳಿ ಶಾಪ ಬರೋಣದರಿಂದ ಅದರಲ್ಲಿ ಒಂದರಲ್ಲಿ ಪರಪುರುಷ ಸಂಪರ್ಕವಾಗಲಿ ಅಂತ ಶಾಪ ಕೊಟ್ಟಿದ್ದರಿಂದ ಅವರೆಲ್ಲರೂ ಕೂಡ ಅಂದರೆ ಪಾರ್ವತೀ ದೇವಿ ಮತ್ತು ಯಮಧರ್ಮರಾಜರ ಪತ್ನಿ ಶ್ಯಾಮಲ, ಶಚಿ ಮತ್ತು ಉಷಾ, ಅಶ್ವಿನಿ ದೇವಿಯ ಪತ್ನಿ, ಇವರೆಲ್ಲರೂ ಶಾಪವಶಾತ್ತಾಗಿ ತಾವು ಅವತಾರ ಮಾಡ್ತಾರೆ. ಅವರು ಭಾರತೀ ದೇವಿಯನ್ನು ಪ್ರಾರ್ಥನೆ ಮಾಡಿದಾಗ, ಭಾರತೀ ದೇವಿ ನೀನು ಅವತಾರ ಮಾಡು, ನಿನ್ನ ಶರೀರದಲ್ಲಿ ನಾವೆಲ್ಲ ಇರ್ತೀವಿ ಅಂತ ಕೇಳಿಕೊಂಡಿದ್ದಕ್ಕಾಗಿ ಆ ಭಾರತೀ ದೇವಿ ಅವತಾರ ಮಾಡ್ತಾಳೆ. ಆ ಭಾರತೀ ದೇವಿಯ ಶರೀರದಲ್ಲಿ ಈ ದೇವತೆಗಳೆಲ್ಲ ಇರ್ತಾರೆ. ಹೀಗಾಗಿ ದ್ರೌಪದಿ ಅಂತಂದರೆ ಅದು ಭಾರತೀ ದೇವಿ, ಭಾರತೀ ದೇವಿ ಅವತಾರ. ಆ ದ್ರೌಪದಿಯಲ್ಲಿ ಆ ಧರ್ಮರಾಜನ ಪತ್ನಿಯಾದ ಶ್ಯಾಮಲ, ಇಂದ್ರ ಪತ್ನಿಯಾದ ಶಚಿ, ಆಮೇಲೆ ರುದ್ರ ಪತ್ನಿಯಾದ ಪಾರ್ವತಿ ಮತ್ತು ಅಶ್ವಿನಿ ದೇವತೆಗಳ ಪತ್ನಿಯಾದಂತಹ ಉಷಾ, ಇವರೆಲ್ಲರೂ ಆ ಶರೀರದಲ್ಲಿದ್ದಾರೆ. ಅದಕ್ಕಾಗಿ ಆ ಧರ್ಮರಾಜನಾದ, ದೇವೇಂದ್ರ ಅರ್ಜುನನಾದ, ಮತ್ತು ಸಾಕ್ಷಾತ್ ವಾಯುದೇವರೇ ಭೀಮಸೇನರು, ಅಶ್ವಿನಿ ದೇವತೆಗಳೇ ಈ ನಕುಲ ಸಹದೇವರು. ಅದಕ್ಕಾಗಿ ಆ 5 ಜನರನ್ನು ಮದುವೆ ಆಗಬೇಕಾದ ಪ್ರಸಂಗ ಬಂತು. ಹೀಗಾಗಿ ಒಬ್ಬೊಬ್ಬರಿಗೆ ಬೇರೆ ಬೇರೆ ಪತಿಯರೇ, ಒಬ್ಬರಿಗೆ 5 ಜನ ಪತಿಗಳಾದದ್ದಲ್ಲ ಅಂತ ಶ್ರೀಮದಾಚಾರ್ಯ ನಿರ್ಣಯ ಮಾಡ್ತಾರೆ.
ಇದು ಒಂದೇ ಅವತಾರದಲ್ಲ, ಬೇರೆ ಅವತಾರದಲ್ಲಿಯೂ ಕೂಡ ಆ ರೀತಿಯಾಗಿ ಒಂದೇ ಶರೀರದಲ್ಲಿ 5 ಜನ ಸೇರಿದ್ರು. ಯಾವುದು? ಒಂದು ಕಾಳಿ, ದ್ರೌಪದಿ. ಕಾಳಿ ಯಾರು ಅಂದರೆ ಕಾಶಿಜ, ದ್ರೌಪದಿ ಯಾರು ಅಂದರೆ ಪಾಂಚಾಲಿ. ಹಿಂಗ ಒಂದೊಂದಕ್ಕೂ ಒಂದೊಂದು. ಕಾಳಿ ದ್ರೌಪದಿ ಆ ಎರಡಕ್ಕೂ, ಕಾಶಿಜ ಪಾಂಚಾಲಿ ಎರಡಕ್ಕೂ ಸಂಬಂಧ. ಅಂದರೆ ಕಾಳಿ ಯಾರು ಅಂತಂದ್ರೆ ಕಾಶಿಜ, ದ್ರೌಪದಿ ಯಾರು ಅಂದರೆ ಪಾಂಚಾಲಿ ಅಂತ ಅರ್ಥ. ಕಾಳಿ ಯಾರು? ಕಾಶಿಜ. ಕಾಶಿಜ ಅಂದರೆ ಕಾಶಿರಾಜನ ಮಗಳು. ಕಾಶಿಜ, ಕಾಶಿರಾಜನ ಜ ಅಂದರೆ ಮಗಳು. ಕಾಶಿರಾಜನ ಮಗಳಾಗಿ ಹುಡ್ತಾಳೆ. ಆವಾಗ ಕಾಶಿರಾಜನ ಮಗಳಾಗಿ ಹುಟ್ಟಿದಾಗ ಕಾಳಿ ಅಂತ ಆಕೆ ಹೆಸರು. ಹೀಗಾಗಿ ಕಾಶಿರಾಜನ ಮಗಳಾದಂತಹ ಕಾಳಿ ಎಂಬಂತಹ ರೂಪ ಇದು ಭಾರತೀ ದೇವಿಯ ಅವತಾರ. ಇಲ್ಲೇ ಆ ಕಾಶಿ ರಾಜನ ಮಗಳಾಗಿ ಅವತಾರ ಮಾಡಿದಾಗ ಭೀಮಸೇನ ದೇವರು ಮದುವೆ ಮಾಡಿಕೊಳ್ತಾರೆ. ಅಲ್ಲಿ ಒಬ್ಬ ಮಗ ಶರ್ವತ್ರಾತ ಅಂತ ಒಬ್ಬ ಮಗ ಹುಟ್ಟುತ್ತಾನಲ್ಲಿ. ಈ ರೀತಿಯಾಗಿ ಕಾಳಿ ಒಂದು ರೂಪ. ಅದಕ್ಕೆ ದ್ರೌಪದಿ. ದ್ರೌಪದಿ ಯಾರು ಅಂದರೆ ಪಾಂಚಾಲಿ. ಪಾಂಚಾಲಿ ಅಂತಂದ್ರೆ ಪಾಂಚಾಲ ರಾಜನ ಮಗಳು ಅಂತ ಅರ್ಥ. ಪಾಂಚಾಲ ರಾಜ ಅಂದ್ರೆ ವಿರಾಟ್ ರಾಜ, ಪಾಂಚಾಲಿ. ಹೀಗಾಗಿ ಪಾಂಚಾಲ ರಾಜನ ಮಗಳಾದ ಕಾರಣ ಆಕೆಗೆ ಪಾಂಚಾಲಿ ಅಂತ ಹೆಸರು. ದ್ರೌಪದಿ ಯಾರು? ಪಾಂಚಾಲಿ, ಪಾಂಚಾಲ ರಾಜನ ಮಗಳು. ಸೊ ಕಾಳಿ ಒಂದು ರೂಪ, ದ್ರೌಪದಿ ಒಂದು ರೂಪ. ಇನ್ನೊಂದು ಶಿವಕನ್ಯಾ ಇಂದ್ರಸೇನ. ಶಿವಕನ್ಯಾ ಅಂತ ಒಂದು ರೂಪ, ಹಾಗೆ ವಿಪ್ರಕನ್ಯಾ ಅಂತ ಕೂಡ ಕರೀತಾರೆ. ಹಾಗೆ ಇಂದ್ರಸೇನ. ಇಂದ್ರಸೇನ ಅಂತಂದ್ರೆ ಈ ನಳನಂದಿನಿ. ನಳನಂದಿನಿ ಅಂದ್ರೆ ಇಂದ್ರಸೇನ ಅಂದ್ರೆ ನಳನಂದಿನಿ. ಈ ನಳದಮಯಂತಿ ಅಂತ ಏನು ಕೇಳ್ತೀವಲ್ಲ, ಆ ನಳರಾಜನ ಮಗಳಾಗಿ ಅವತಾರ ಮಾಡ್ತಾಳೆ. ಆಗ ಆಕೆಗೆ ಇಂದ್ರಸೇನ ಅಂತ ಹೆಸರು. ಆ ಶಿವಕನ್ಯೆಯಾಗಿ ಅವತಾರ ಮಾಡಿದಾಗ ವಿವಾಹ ಮಾಡ್ಕೊಂಡಿಲ್ಲ, ಆಗ ಬರೀ ತಪಸ್ಸು ಮಾಡಿಬಿಡ್ತಾಳಷ್ಟೇ. ಆಗಲೂ ಎಲ್ಲರೂ ಆ ಶರೀರದಲ್ಲಿದ್ದರೂ ವಿವಾಹವಿಲ್ಲ, ಬರೀ ತಪಸ್ಸು ಮಾಡಿಬಿಡ್ತಾಳಷ್ಟೇ. ಆ ಇಂದ್ರಸೇನ ಅಂತ ಹೆಸರಿನಿಂದ ಆ ನಳನ ಮಗಳಾಗಿ ಅವತಾರ ಮಾಡ್ತಾಳೆ. ಹೀಗಾಗಿ ಅಲ್ಲಿ ಬೇರೆ ಋಷಿಯನ್ನು ಮದುವೆ ಮಾಡಿಕೊಳ್ತಾರೆ. ಅಲ್ಲಿ ವಾಯುದೇವರ ಆವೇಶ ಅವೆಲ್ಲ ಹೇಳುತ್ತಾರೆ. ಹೀಗಾಗಿ ಆ ಶಿವಕನ್ಯಾ ಒಂದು ಅವತಾರ, ಇಂದ್ರಸೇನ ಒಂದು ಅವತಾರ. ಕಾಲಮಾನಿ. ಕಾಲಮಾನಿ ಅಂದ್ರೆ ಕಾಲಕ್ಕೆ ಅಭಿಮಾನಿ ದೇವತೆ ಈಕೆ. ಭಾರತೀ ದೇವಿ ಕಾಲಕ್ಕೆ ಅಭಿಮಾನಿ ದೇವತೆ, ಅದಕ್ಕಾಗಿ ಕಾಲ ಅಂತನೂ ಹೆಸರು ಈಕೆಗೆ. ಚಂದ್ರ. ಚಂದ್ರ ಅಂತ ಒಂದು ಕಲಿಯುಗದಲ್ಲಿ ಅವತಾರ ಮಾಡಿದಂತಹ ರೂಪ ಚಂದ್ರ ಅಂತ ಭಾರತೀ ದೇವಿಯ ಒಂದು ರೂಪ. ಮತ್ತೆ ದ್ಯುಸಭಾ. ದ್ಯುಸಭಾ ಅಂತ, ದ್ಯು ಅಂದ್ರೆ ದ್ಯುಲೋಕ. ದ್ಯುಲೋಕ ಅಂದ್ರೆ ಅಂತರಿಕ್ಷದ ಲೋಕ. ಆ ದ್ಯುಲೋಕ ಸಭಕ್ಕೆ ಆಕೆ ಅಭಿಮಾನಿ ದೇವತೆ. ಆ ದ್ಯುಲೋಕದ ಕಾಂತಿ, ಆ ಕಾಂತಿಗೆಲ್ಲ ಕೂಡ ಈಕೆ ಅಭಿಮಾನಿ ದೇವತೆ. ಅದಕ್ಕಾಗಿ ದ್ಯುಸಭಾ ಅಂತ ಆಕೆಗೆ ಹೆಸರು. ಅಂದ್ರೆ ಆ ದ್ಯುಸಭಾದಲ್ಲಿರುವಂತಹ ಕಾಂತಿಗೆ ಈಕೆ ಅಭಿಮಾನಿ ದೇವತೆ. ವಿದ್ಯುತ್ತಿಗೂ ಈಕೆ ಅಭಿಮಾನಿ ದೇವತೆ. ಕರೆಂಟ್, ವಿದ್ಯುತ್ತಿಗೆಲ್ಲ ಈಕೆಗೆ ಮಿಂಚಬೇಕು ಅಂದ್ರೆ ಭಾರತೀ ದೇವಿ ಅನುಗ್ರಹ ಬೇಕು. ಹಾಗೆ ಕರೆಂಟ್ ಇರಬೇಕು ಅಂದ್ರೆ ಭಾರತೀ ದೇವಿ ಅನುಗ್ರಹ ಬೇಕು. ವಿದ್ಯುತ್ತಿಗೆಲ್ಲ ಆಕೆ ಅಭಿಮಾನಿ ದೇವತೆ. ಈ ರೀತಿಯಾಗಿ ಇವೆಲ್ಲ ದ್ಯುಸಭಾ ನಾಮ ಭಾರತಿಗೆ ಇವೆಲ್ಲ ಹೆಸರುಗಳು, ಅವತಾರಗಳು, ಹೆಸರುಗಳು. ಹೀಗೆ ಗಾಳಿ ಬ್ರಹ್ಮರ ಯುವತಿಯರು. ಗಾಳಿ ಅಂತಂದ್ರೆ ವಾಯುದೇವರು ಅಂತ ಅರ್ಥ. ಗಾಳಿ ಬ್ರಹ್ಮರ ಯುವತಿಯರು ಅಂದ್ರೆ ವಾಯುದೇವರ ಪತ್ನಿಯಾದ ಭಾರತೀ ದೇವಿ, ಬ್ರಹ್ಮದೇವರ ಪತ್ನಿಯಾದ ಸರಸ್ವತೀ ದೇವಿ, ಇವರಿಬ್ಬರಿಗೂ ಕೂಡ 751 ಗುಣದಿಂ ಕೀಳರಣಿಪರು ತಮ್ಮ ಪತಿಗಳಿಂದಲಾವಾಗ. ಇವರು ತಮ್ಮ ಪತಿಗಳಿಂದಲೇ, ತಮ್ಮ ಪತಿಗಳಾದ ವಾಯುದೇವರು ಬ್ರಹ್ಮದೇವರಿಗಿಂತಲೂ ಕಡಿಮೆ. ಕೀಳರೆನಪರು. ಕೀಳರು ಅಂದ್ರೆ ಕಡಿಮೆ ಅಂತ ಅರ್ಥ. ಕಡಿಮೆ. ಎಷ್ಟು ಕಡಿಮೆ ಅಂತಂದ್ರೆ 751 ಗುಣದಿಂ. 7 ಅಂತಂದ್ರೆ 7 49. 7 ಅಂದ್ರೆ 49 ಅಂತ ಅರ್ಥ. 51, 49 ಪ್ಲಸ್ 51 ಒಟ್ಟಿಗೆ 100 ಅಂತ ಆಯ್ತು. 100 ಗುಣ ಕಡಿಮೆ. ಈ ಭಾರತೀ ಸರಸ್ವತಿಯರು ತಮ್ಮ ಗಂಡಂದರಿಗಿಂತಲೂ 100 ಗುಣ ಕಡಿಮೆ ಅಂತ ಅರ್ಥ. ಹೀಗಾಗಿ ಗಾಳಿ ಬ್ರಹ್ಮರ ಯುವತಿಯರು 751 ಗುಣದಿಂ ಕೀಳರೆನಿಪರು ತಮ್ಮ ಪತಿಗಳಿಂದಲಾವಾಗ. ತಮ್ಮ ಪತಿಗಳಿಗಿಂತಲೂ 100 ಗುಣ ಇವರು ಕಡಿಮೆಯಾಗಿರ್ತಾರೆ
ಅಂತ ಆ ಭಾರತೀಯ ಅವತಾರದ ಬಗ್ಗೆ ತಿಳಿಸ್ತಾ ಇದ್ದಾರೆ. ಆಯ್ತದಾ? ಆಯ್ತು ಆಚಾರ್ಯ. ಕಾಶಿರಾಜನ ಮಗಳಾದ ಕಾಳಿ ಮಗಳಾದ ಕಾಳಿ, ಪಾಂಚಾಲ ರಾಜನ ಮಗಳಾದ ದ್ರೌಪದಿ, ದ್ರೌಪದಿ, ಶಿವಕನ್ಯಾ, ಶಿವಕನ್ಯಾ, ಇಂದ್ರಸೇನ, ಇಂದ್ರಸೇನ, ಕಾಲಕ್ಕೆ ಅಭಿಮಾನಿ ದೇವತೆ, ಎಲ್ಲ ಕಾಮಗಳು ಇಟ್ಕಂತ ಹೋಗ್ರಿ. ಕಾಲಕ್ಕೆ ಅಭಿಮಾನಿ ದೇವತೆ ಚಂದ್ರ, ದ್ವಿಲೋಕ ಸಭೆಯ ಅಭಿಮಾನಿ ದೇವತೆ ಇವೆಲ್ಲವೂ ಭಾರತೀ ದೇವಿಯ ರೂಪಗಳು. ಅಭಿಮಾನಿ ರೂಪಗಳಾಗ್ತಾನೆ. ಭಾರತೀ ದೇವಿಯ ರೂಪಗಳು. ರೂಪಗಳು. ವಾಯು ಬ್ರಹ್ಮರ ಪತ್ನಿಯರಾದ ಭಾರತೀ ಸರಸ್ವತಿಯರು ತಮ್ಮ ಪತಿಗಳಿಗಿಂತಲೂ ನೂರು ಗುಣ ಕಡಿಮೆಯಾದವರು. ಏನ್ ಮಾಮ? ಅಂತ ಮಾಡ್ತೀನಿ. ಕಾಳಿ ದ್ರೌಪದಿ ಕಾಶಿಜಾ ಪಾಂಚಾಲಿ ಶಿವ ಕನ್ಯೇಂದ್ರಸೇನಾ. ಕಾಳಿ ದ್ರೌಪದಿ ಕಾಶಿಜಾ ಪಾಂಚಾಲಿ ಶಿವ ಕನ್ಯೇಂದ್ರಸೇನಾ. ಕಾಳಿ ದ್ರೌಪದಿ ಕಾಶಿಜಾ ಪಾಂಚಾಲಿ ಶಿವ ಕನ್ಯೇಂದ್ರಸೇನಾ. ಕಾಲಮಾನಿ ಚಂದ್ರದ್ಯು ಸಭಾ ನಾಮ ಭಾರತಿಗೆ. ಕಾಲಮಾನಿ ಚಂದ್ರದ್ಯು ಸಭಾ ನಾಮ ಭಾರತಿಗೆ. ಕಾಲಮಾನಿ ಚಂದ್ರದ್ಯು ಸಭಾ ನಾಮ ಭಾರತಿಗೆ. ಗಾಳಿ ಬ್ರಹ್ಮರ ಯುವತಿಯರು 751 ಗುಣದಿಂ. ಗಾಳಿ ಬ್ರಹ್ಮರ ಯುವತಿಯರು 751 ಗುಣದಿಂ. ಗಾಳಿ ಬ್ರಹ್ಮರ ಯುವತಿಯರು 751 ಗುಣದಿಂ. ಕೀಳರೆನಿಪರು ತಮ್ಮ ಪತಿಗಳಿಗಿಂದಲಾವಾಗ. ಕೀಳರೆನಿಪರು ತಮ್ಮ ಪತಿಗಳಿಗಿಂದಲಾವಾಗ. ಕೀಳರೆನಿಪರು ತಮ್ಮ ಪತಿಗಳಿಗಿಂದಲಾವಾಗ. ಹರಿಸಮೀರಾವೇಶನರ ಹರಿಸಮೀರಾವೇಶನರ ಸಂಕರ್ಷಣಾವೇಶಯುತ ಲಕ್ಷ್ಮಣ. ಸಂಕರ್ಷಣಾವೇಶಯುತ ಲಕ್ಷ್ಮಣ.
ಸಂಕರ್ಷಣಾವೇಶಯುತ ಲಕ್ಷ್ಮಣ ಪರಮ ಪುರುಷನ ಶುಕ್ಲಕೇಶಾವೇಶ ಬಲರಾಮ ಪರಮ ಪುರುಷನ ಶುಕ್ಲಕೇಶಾವೇಶ ಬಲರಾಮ ಪರಮ ಪುರುಷನ ಶುಕ್ಲಕೇಶಾವೇಶ ಬಲರಾಮ ಹರ ಸದಾ ಶಿವ ತಪ ಅಹಂಕೃತೋ ಹರ ಸದಾ ಶಿವ ತಪಾಹಂಕೃತೋ ಹರ ಸದಾ ಶಿವ ತಪಾಹಂಕೃತೋ ಮರುತಯುಕ್ತ ಶುಕೋರ್ಧ್ವಪಟ ಮರುತಯುಕ್ತ ಶುಕೋರ್ಧ್ವಪಟ ಮರುತಯುಕ್ತ ಶುಕೋರ್ಧ್ವಪಟ ತತ್ಪುರುಷ ಜೈಗೀಶೌರ್ವ ದ್ರೌಣಿ ವ್ಯಾಧ ದುರ್ವಾಸ ಪುರುಷ ಜೈಗಿ ಶರ್ವ ದ್ರೌಣಿ ವ್ಯಾಧರುವಾಸ ಪುರುಷ ಜೈಗಿ ಶರ್ವ ದ್ರೌಣಿ ವ್ಯಾಧರುವಾಸ ಭಾರತೀಯ ಸರಸ್ವತಿ ರಾಗಮಾಲಕ್ಕೆ ನೆಕ್ಸ್ಟ್ ಬರತಕ್ಕಂತಹ ಅವರು ಶೇಷದೇವರು ರುದ್ರದೇವರು ಅವರ ಆವೇಶಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ. ಗರುಡದೇವರಿಗೆ ಅವತಾರಿಲ್ಲ, ಅದಕ್ಕಾಗಿ ಗರುಡದೇವರದು ಹೇಳಲಿಕ್ಕಿಲ್ಲ. ಗರುಡದೇವರಿಗೆ ಭೂಮಿಯಲ್ಲಿ ಅವತಾರಿಲ್ಲ, ಅದಕ್ಕಾಗಿ ಗರುಡನ ಅವತಾರ ಯಾವುದು ಅಂತ ಕೇಳಲಿಕ್ಕೆ ಹೋಗಬಾರದು. ಗರುಡದೇವರಿಗೆ ಅವತಾರನೇ ಇಲ್ಲ ಭೂಮಿಯಲ್ಲಿ. ಬ್ರಹ್ಮದೇವರಿಗೂ ಅವತಾರಿಲ್ಲ, ವಾಯುದೇವರಿಗೆ ಅವತಾರದೇ ಹೊರತು ಬ್ರಹ್ಮದೇವರಿಗೆ ಅವತಾರವಿಲ್ಲ. ಹಾಗೆ ಗರುಡದೇವರಿಗೂ ಅವತಾರವಿಲ್ಲ. ಅದಕ್ಕಾಗಿ ಬ್ರಹ್ಮದೇವರ ಅವತಾರ ಯಾವುದು ಅಂತಂದ್ರೆ ತಲೆ ಕೆದರ್ಲಿಕ್ಕಿಲ್ಲ. ಗರುಡದೇವರ ಅವತಾರ ಯಾವುದು ಅಂತಂದ್ರೆ ಆಚಾರ್ಯ ಕೇಳಿ ಹೇಳ್ತೀನಿ ಅಂತ ಹೇಳಬಾರ್ದು. ಗರುಡದೇವರಿಗೆ ಅಷ್ಟು ತಿರುಪತಿಯಾಗ ಅಷ್ಟು ಗರುಡದೇವರಿಗೆ ಇದು ಕೊಡ್ತಾರಲ್ಲ, ಗರುಡದೇವರಿಗೆ ಅಂತ ಬ್ರಹ್ಮದೇವರಿಗೆ ಇಲ್ಲ. ಬ್ರಹ್ಮದೇವರಿಗೆ ದೂರ್ವ ಶಾಪ ಇರುತ್ತಲ್ಲ ಕಲಿಯುಗದಾಗ ಈಶ್ವರ ಏನು ಶಾಪಕ್ಕೆ ಒಳಗಾಗಬೇಕಾದಂತಹ ಅವಸರನಲ್ಲ ಅವರಿಗೆ, ಭಗವಂತನ ಸಂಕಲ್ಪ ಅಷ್ಟೇ ಪ್ರಧಾನವಾಗಿ. ಹಾಗೆ ಗರುಡದೇವರಿಗೂ ಅಷ್ಟೇ ರೂಪದಲ್ಲಿ ಸೇವೆ ಮಾಡು ಸಾಕು. ಗರುಡದೇವರ ಆವೇಶ ವಿನುತ ಕದ್ರುವ ಅವರಿಂದ ಹುಡ್ತಾರ ಅಂತಾರಲ್ಲ. ಅದು ರೂಪ. ಅದು ದೇವತೆಗಳು, ಎಲ್ಲಾ ದೇವತೆಗಳು ಅದಿತಿ ಕಶ್ಯಪರಿಂದ ಹುಟ್ಟೋದುಂಟು. ಆದ್ರೆ ಭೂಮಿ ಮೇಲೆ ಹೀಗೆ ಆಗ ಯಾವ ರೀತಿಯಾಗಿ ಬೇರೆ ಬೇರೆ ಮಾನವ ಕನ್ಯರಿಂದ ಅವತಾರ ಮಾಡ್ತಾರಲ್ಲ, ಹಂಗ ಅವತಾರ ಇಲ್ಲ ಅಂತ ಅರ್ಥ. ಎಲ್ಲಾ ದೇವತೆಗಳು ಅದಿತಿ ಕಶ್ಯಪರ ಮಕ್ಕಳೇ. ಅದಿತಿ ದೇವಿಯಿಂದ ಎಲ್ಲರೂ ಹುಡ್ತಾರೆ. ಆ ಕಶ್ಯಪನ ಹೆಂಡಂದರಲ್ಲಿ ಅದಿತಿಯಲ್ಲಿ ಎಲ್ಲಾದೇ ಹುಡ್ತಾರೆ. ಆ ವಿನತೆಯಿಂದ ಇವರು ಹುಡ್ತಾರೆ. ಆದ್ರೆ ಈ ಭೂಲೋಕದಲ್ಲಿ ಅವತಾರವಿಲ್ಲ ಅಂತ ಅರ್ಥ. ಭೂಲೋಕದಲ್ಲಿ ಹಂಗ ಒಬ್ಬ ತಂದಿತ, ಈಗ ಲಕ್ಷ್ಮಣ ಹುಟ್ಟಿದ, ಹಾಗೆ ಬಲರಾಮ ಹುಟ್ಟಿದ, ಹಂಗ ಭೂಮಿಯಲ್ಲಿ ಮಾನವರಾಗಿ ಹುಟ್ಟುವಂತಹದ್ದು ಇಲ್ಲ ಅಂತ ಅರ್ಥ. ಶೇಷದೇವರ ಅವತಾರಗಳ ಬಗ್ಗೆ ತಿಳಿಸ್ತಾರೆ. ಹರಿ ಸಮೀರ ಆವೇಶ ನರ. ಏನು ನರ? ನರ ಅಂದ್ರೆ ನರನಾರಾಯಣ ಅಂತೇನು ಕೇಳ್ತೀವಲ್ಲ, ಬದರಿಯಲ್ಲಿ ನರನಾರಾಯಣರಿದ್ದಾರೆ ಅಂತ ಹೇಳ್ತೀವಿ. ಬದರಿಗೆ ಹೋದಾಗ ನರನಾರಾಯಣ ದರ್ಶನ ಮಾಡ್ಕೊಳ್ತೀವಿ. ನರನಾರಾಯಣ ಅಂದ್ರೆ ಏನಂತ ಅರ್ಥ? ನಾರಾಯಣ ಅಂದ್ರೆ ಸಾಕ್ಷಿ ನಾರಾಯಣ ದೇವರೇ. ಈ ನರ ಅಂತಂದ್ರೆ ಯಾರು ಅಂತಂದ್ರೆ ಶೇಷದೇವರ ಅವತಾರ. ಶೇಷದೇವರ ಅವತಾರ ನರ ಅಂದ್ರೆ. ಸೊ ಈ ನರನಲ್ಲಿ ಹರಿ ಸಮೀರ ಆವೇಶ ಇರ್ತದೆ. ಹರಿ ಅಂದ್ರೆ ದೇವರು ನಾರಾಯಣ, ಸಮೀರ ಅಂತಂದ್ರೆ ವಾಯುದೇವರು. ಸೊ ಭಗವಂತನ ಮತ್ತು ವಾಯುದೇವರ ವಿಶೇಷವಾದ ಆವೇಶ ಆ ನರನಲ್ಲಿ ಇರ್ತದೆ. ನರ ಯಾರು? ಶೇಷದೇವರ ಅವತಾರ. ಆ ಶೇಷದೇವರ ಅವತಾರನಾದ ನರನಲ್ಲಿ ಭಗವಂತನ ಮತ್ತು ವಾಯುದೇವರ ಆವೇಶ ಇರ್ತದೆ. ಅದಕ್ಕೆ ಹರಿಸಮೀರಾವೇಶ ನರ ಅಂತಂದ್ರು. ಇದು ಒಂದು ಅವತಾರ, ಶೇಷದೇವರ ಒಂದು ಅವತಾರ. ಅಂದ್ರೆ ನರ ಎಂಬ ಅವತಾರದಲ್ಲಿ ವಿಶೇಷವಾಗಿ ಭಗವಂತನ ವಾಯುದೇವರ ಆವೇಶವಿರ್ತದೆ. ಆದ್ಮೇಲಕ್ಕೆ ಎರಡನೇ ಅವತಾರ ಯಾವುದು? ಸಂಕರ್ಷಣಾವೇಶಯುತ ಲಕ್ಷ್ಮಣ. ಲಕ್ಷ್ಮಣ ಯಾರು? ಶೇಷದೇವರೇ. ರಾವಣ ತಮ್ಮನಾಗಿ ಅವತಾರ ಮಾಡಿದ ಲಕ್ಷ್ಮಣ. ಆ ಲಕ್ಷ್ಮಣನಲ್ಲಿ ಸಂಕರ್ಷಣಾವೇಶ, ಸಂಕರ್ಷಣ ರೂಪಿ ಭಗವಂತನ ವಿಶೇಷವಾದ ಆವೇಶ ಆ ಲಕ್ಷ್ಮಣನಲ್ಲಿ ಇರುತ್ತದೆ. ಇದು ಎರಡನೆಯದು.
ಇನ್ನ ಮೂರನೆಯದು ಪರಮಪುರುಷನ ಶುಕ್ಲಕೇಶಾವೇಶ ಬಲರಾಮ. ಇನ್ನ ಕೃಷ್ಣಾವತಾರದಲ್ಲಿ ಬಲರಾಮನಾಗಿ ಅವತಾರ ಮಾಡಿದ ಶೇಷದೇವರು. ರಾಮಾವತಾರದಲ್ಲಿ ರಾಮದೇವರ ತಮ್ಮನಾಗಿ ಅವತಾರ ಮಾಡಿದ. ಕೃಷ್ಣಾವತಾರದಲ್ಲಿ ಆ ಕೃಷ್ಣನಿಗೆ ಅಣ್ಣನಾಗಿ ಅವತಾರ ಮಾಡಿದ. ಒಟ್ಟಿಗೆ ಶೇಷದೇವರು ಭಗವಂತನಿಗೆ ಒಂದ್ಸಲ ಅಣ್ಣ, ಒಂದ್ಸಲ ತಮ್ಮ ಆಗಿ ಅವತಾರ ಮಾಡಿದ. ಈ ತಮ್ಮನಾಗಿ ಅವತಾರ ಮಾಡಿದ ಲಕ್ಷ್ಮಣನಾಗಿದ್ದಾಗ ಭಗವಂತನ ಸಂಕರ್ಷಣ ರೂಪದ ಆವೇಶ. ಬಲರಾಮನಾಗಿ ಅವತಾರ ಮಾಡಿದಾಗ ಪರಮಪುರುಷನ ಅಂದ್ರೆ ಪರಮಪುರುಷ ಅಂದ್ರೆ ಭಗವಂತ, ಆ ಭಗವಂತನ ಶುಕ್ಲಕೇಶ ಆವೇಶ. ಭಗವಂತನ ಶುಕ್ಲಕೇಶ, ಶುಕ್ಲಕೇಶ ಅಂದ್ರೆ ಬಿಳಿ ಕೂದಲು, ಶುಕ್ಲ ಅಂದ್ರೆ ಬಿಳಿದು ಅಂತ ಅರ್ಥ, ಕೇಶ ಅಂದ್ರೆ ಕೂದಲು, ಬಿಳಿಯ ಕೂದಲು, ಭಗವಂತನ ಬಿಳಿಯ ಕೂದಲು, ಅದರ ಆವೇಶ ಬಲರಾಮನಲ್ಲಿ. ಅದಕ್ಕೆ ಶುಕ್ಲಕೇಶ ಆವೇಶ ಅಂತ ಕರೀತಾರೆ. ಬಿಳೆ ಕೂದಲೇನ್ರಿ, ಕೂದಲು ಆವೇಶ ಎಂದು ಅಂತಂದ್ರೆ ಕೂದಲು ಅಂದ್ರೆ ಬೇರೆ ಅಲ್ಲ, ಭಗವಂತ ಅಂದ್ರೆ ಬೇರೆ ಅಲ್ಲ. ಕೂದಲು ಅಂದ್ರೆ ಭಗವಂತ ಅಂದ್ರೆ ಒಂದೇ. ಭಗವಂತನ ಅವಯವಿಗೂ ಭೇದ ಇಲ್ಲ, ಸ್ವಗತ ಭೇದ ವಿವರ್ಜಿತ ಅಂತ ತಿಳ್ಕೊಂಡಿವಿ. ಅದಕ್ಕಾಗಿ ಭಗವಂತನ ಕೂದಲು ಅಂದ್ರೂ ಒಂದೇ, ಭಗವಂತ ಅಂದ್ರೂ ಒಂದೇ. ಆಗ ಭಗವಂತನ ಅವತಾರ ಮಾಡುವಂತ ಪ್ರಾರ್ಥನೆ ಮಾಡಿದಾಗ ದೇವತೆಗಳು ಕೃಷ್ಣಾವತಾರ ಮುಂಚಿತವಾಗಿ ದೇವತೆಗಳೆಲ್ಲ ಹೋಗಿ ಭಗವಂತ ಪ್ರಾರ್ಥನೆ ಮಾಡಿದ್ರು. ಸ್ವಾಮಿ, ಲೋಕದಲ್ಲಿ ಕಂಸ ಮೊದಲಾದಂತಹ ಅವರ ಗಲಾಟೆ ಬಹಳ ಜಾಸ್ತಿ ಆಯಿತು, ಅವರ ಉಪಟಳ ಬಹಳ ಆಗಿದೆ, ನೀನು ಅವತಾರ ಮಾಡಬೇಕು ಅಂತ ಹೇಳಿದಾಗ ಭಗವಂತ ಏನ್ ಮಾಡಿದ, ತನ್ನ ತಲೆಯಿಂದ ಒಂದೆರಡು ಕೂದಲು ಕಿತ್ತಿಕೊಟ್ಟ. ಒಂದು ಕಪ್ಪು ಕೂದಲು, ಇನ್ನೊಂದು ಬಿಳೆ ಕೂದಲು. ಭಗವಂತನಿಗೆ ಕೂಡ ಬೆಳ್ಳನ ಕೂದಲು ಬಂದದ ಅಂತ ಅನ್ಕೋಬೇಡ್ರಿ, ಮತ್ತೆ ಮುದಕ ಆಗಿಲ್ಲ ಅದೊಂದು ಸ್ಟೈಲ್ ಅನ್ನೋ ಮಾತು. ಭಗವಂತನಿಗೆ ಅನೇಕ ಬಣ್ಣ ಇರುವಂತಹ ಕೂದಲು ಇರ್ತವೆ, ಅದೊಂದು ಸ್ಟೈಲ್. ಎಲ್ಲ ಡೈ ಹೊಡ್ಕೊಂಡು ಸ್ಟೈಲ್ ಬಡಿತಾರೆ. ಭಗವಂತನಿಗೆ ಸ್ವಾಭಾವಿಕವಾಗಿ ಕಪ್ಪು ಕೂದಲು ಇದೆ, ಬಿಳೆ ಕೂದಲು ಇದೆ, ಬಂಗಾರದ ಬಣ್ಣದ ಕೂದಲು, ಹೀಗೆ ಅನೇಕ ರೀತಿಯಾದಂತಹ ವಿಶೇಷವಾದ ಅಲಂಕಾರ ರೂಪವಾಗಿ ಭಗವಂತನ ಆ ಕೂದಲುಗಳಿರ್ತವೆ. ಆ ಕೂದಲುಗಳಲ್ಲಿ ಒಂದು ಬಿಳೆ ಕೂದಲು, ಒಂದು ಕಪ್ಪು ಕೂದಲು ಕಿತ್ತಿಕೊಟ್ಟ. ಈ ಕೂದಲುಗಳೇ ಭೂಭಾರ ಹರಣ ಮಾಡುತ್ತವೆ ಅಂತ. ಆ ಕಪ್ಪು ಕೂದಲೇ ಕೃಷ್ಣ ಪರಮಾತ್ಮನಾಗಿ ಅವತಾರ ಮಾಡಿತು. ಬಿಳೆ ಕೂದಲು ಆ ಶೇಷದೇವರು ಬಲರಾಮನಾಗಿ ಹುಟ್ಟಿದ ಅವತಾರ ಮಾಡಿದಾಗ ಈ ಬಿಳೆ ಕೂದಲು ಆ ಬಲರಾಮನಲ್ಲಿ ಆವೇಶಗೊಂಡಿತು. ಸೊ ಕಪ್ಪು ಕೂದಲೇ ಕೃಷ್ಣ. ಕಪ್ಪು ಕೂದಲಿಗೂ, ಭಗವಂತನ ಕಪ್ಪು ಕೂದಲಿಗೂ ಕೃಷ್ಣನಿಗೂ ಭೇದವಿಲ್ಲ. ಮತ್ತೆ ಓಹೋ ಅಂದ್ರೆ ಭಗವಂತ ಒಂದು ಪಾರ್ಟ್ ಮಾತ್ರ ಬಂತೇನು ಅಂತಂದ್ರೆ ಪಾರ್ಟ್ ಏನಿಲ್ಲ, ಸಂಪೂರ್ಣನೇ. ಭಗವಂತ ಕೂದಲು ಅಂದ್ರು ಒಂದೇ, ಭಗವಂತ ಅಂದ್ರು ಒಂದೇ. ಸೊ ಕೃಷ್ಣ ಮೂಲ ರೂಪಕ್ಕೆ ಸಮಾನ, ಆದ್ರೆ ಕೃಷ್ಣಕೇಶನಾಗಿ ಬಂದ. ಕೃಷ್ಣಕೇಶನಾಗಿ ಬಂದ, ಅದು ಕೃಷ್ಣಕೇಶ, ಅದಕ್ಕಾಗಿ ಅದು ಕೃಷ್ಣ ಅಂತ ಹೆಸರು. ಕೃಷ್ಣ ಅಂದ್ರೆ ಕಪ್ಪು ಅಂತ ಅರ್ಥ. ಹಾಗೆ ಇನ್ನು ಬಲರಾಮ, ಶೇಷದೇವರು ಬಲರಾಮನಾಗಿ ಅವತಾರ ಮಾಡಿದಾಗ ಅದರಲ್ಲಿ ಬಿಳೆ ಕೂದಲು ಆವೇಶ ಆಯ್ತು. ಬಿಳೆ ಕೂದಲೇ ಬಲರಾಮನಲ್ಲ, ಕಪ್ಪು ಕೂದಲೇ ಕೃಷ್ಣ, ಆದ್ರೆ ಬಿಳೆ ಕೂದಲೇ ಬಲರಾಮ ಅಲ್ಲ. ಬಲರಾಮ ಯಾರು? ಶೇಷದೇವರು. ಈ ಬಿಳೆ ಕೂದಲಿನ ಆವೇಶ, ಆ ಬಿಳೆ ಕೂದಲು ಎಂಬ ಭಗವಂತನ ಆವೇಶ ಬಲರಾಮನಲ್ಲಿ ಇರುತ್ತದೆ. ಆಗಾಗ ಕೆಲಸ ಬಂದ ಕಾಲಕ್ಕೆ ಮಾತ್ರ ವಿಶೇಷವಾದಂತಹ ಶಕ್ತಿಯನ್ನು ತೋರಿಸ್ತದೆ ಅಂತ ಅರ್ಥ ಆವೇಶ ಅಂತಂದ್ರೆ. ಹೀಗಾಗಿ ಪರಮಪುರುಷನ ಶುಕ್ಲಕೇಶಾವೇಶ ಬಲರಾಮ. ಇದು ಶೇಷದೇವರ ಬಗ್ಗೆ ಆಯಿತು. ಇನ್ನ ರುದ್ರದೇವರು, ಅವರ ಅವತಾರ ಏನು ಅಂದ್ರೆ ಹರ. ರುದ್ರದೇವರಿಗೆ ಹರ ಅಂತ ಹೆಸರು. ಸದಾಶಿವ ಅಂತ ಇನ್ನೊಂದು ಹೆಸರು. ಸದಾಶಿವ, ಶಿವ ಅಂದ್ರೆ ಮಂಗಳ ಅಂತ ಅರ್ಥ. ಸದಾಶಿವ ಯಾವಾಗಲೂ ಮಂಗಳಕರನಾಗಿರ್ತಾನೆ. ತಪಸ್ಸು, ತಪ ಅಂತ ಒಂದು ಹೆಸರು. ಅಂದ್ರೆ ಅದಕ್ಕೆಲ್ಲ ಅಭಿಮಾನಿ ದೇವತೆಗಳ ಆಯಾ ಹೆಸರೊಂದು ಇರ್ತಾರೆ ನಾವು. ಅಹಂಕೃತ ಅಂದ್ರೆ ಅಹಂಕಾರಕ್ಕೆ ಅಭಿಮಾನಿ ದೇವತೆ, ಅಹಂಕಾರ ತತ್ವಕ್ಕೆ ಅಭಿಮಾನಿ ದೇವತೆ. ಅದಕ್ಕೆ ಅಹಂಕೃತ, ಅಹಂಕಾರ ಅಂತ ಹೆಸರು. ಮರುತಯುಕ್ತ ಶುಕ, ಶುಕಾಚಾರ್ಯರು. ಶುಕಾಚಾರ್ಯರು ಸಾಕ್ಷಾತ್ ರುದ್ರದೇವರು. ಯಾವ ಭಾಗವತವನ್ನು ಉಪದೇಶ ಮಾಡಿದ ಮಹಾನುಭಾವರು, ವೇದವ್ಯಾಸ ದೇವರ ಮಕ್ಕಳಾಗಿ ಅವತಾರ ಮಾಡಿದಂತಹ ಶುಕಾಚಾರ್ಯರು ಯಾರು ಅಂದ್ರೆ ರುದ್ರದೇವರು, ರುದ್ರದೇವರ ಅವತಾರ. ಆ ಶುಕಾಚಾರ್ಯರಲ್ಲಿ ಬರೇ ಶುಕ ಅಂತ ಹೇಳಲಿಲ್ಲ, ಮರುತಯುಕ್ತ ಶುಕ ಅಂತಂದ್ರು. ಮರುತ ಅಂತಂದ್ರೆ ವಾಯುದೇವರು. ವಾಯುದೇವರಿಂದ ಕೂಡಿದ ಶುಕಾಚಾರ್ಯರು ಅಂದ್ರೆ ವಾಯುದೇವರ ವಿಶೇಷ ಆವೇಶ ಶುಕಾಚಾರ್ಯರಲ್ಲಿದೆ. ಯಾಕೆ ಸಾಕ್ಷಾತ್ ವೇದವ್ಯಾಸ ದೇವರು
ಶುಕಾಚಾರ್ಯರಿಗೆ ಭಾಗವತವನ್ನು ಉಪದೇಶ ಮಾಡಿದರು. ಭಗವಂತನಿಂದ ಡೈರೆಕ್ಟ್ ಆಗಿ ಉಪದೇಶವನ್ನು ತಗೊಳ್ಳುವಂತಹ ಯೋಗ್ಯತೆ ರುದ್ರದೇವರಿಗಿಲ್ಲ. ಹೀಗಾಗಿ ವಾಯುದೇವರು ಬರಬೇಕಲ್ಲಿ. ವಾಯುದೇವರು ಭಗವಂತನಿಂದ ಸಾಕ್ಷಾತ್ತಾಗಿ ಉಪದೇಶ ಪಡೆಯಲಿಕ್ಕೆ ಅರ್ಹರು. ಅದಕ್ಕೆ ಆ ಶುಕಾಚಾರ್ಯರಲ್ಲಿ ವಾಯುದೇವರು ಆವೇಶ ತಾವು ಆದರು. ಅದಕ್ಕಾಗಿ ಶುಕಾಚಾರ್ಯರಲ್ಲಿ ವಿಶೇಷವಾದ ವಾಯುದೇವರ ಆವೇಶ ಇದ್ದಿದ್ದಕ್ಕಾಗಿ ಅವರು ವೇದವ್ಯಾಸ ದೇವರಿಂದ ಭಾಗವತವನ್ನು ಉಪದೇಶ ಪಡೆದರು. ಹಾಗಾಗಿ ಮರುತಯುಕ್ತ ಶುಕ ಅಂದರೆ ವಾಯುದೇವರ ವಿಶೇಷವಾದ ಆವೇಶವನ್ನು ಪಡೆದ ಶುಕಾಚಾರ್ಯರು. ಆದ ಮೇಲೆ ಊರ್ಧ್ವಪಟ ಅಂತ ಇದೊಂದು ಅವತಾರ, ಊರ್ಧ್ವಪಟ ಅಂತ ಹೆಸರು. ಆದ ಮೇಲೆ ತತ್ಪುರುಷ ಎಂಬುದೊಂದು ರುದ್ರದೇವರ ರೂಪ. ಹಾಗೆ ನಾವು ರುದ್ರದೇವರಿಗೆ 5 ತಲೆಗಳು ಅಂತ ಕೇಳಿದ್ವಲ್ಲ, ಈಶಾನ, ತತ್ಪುರುಷ, ಅಘೋರ, ವಾಮದೇವ, ಸದ್ಯೋಜಾತ, ಇವೆಲ್ಲ ರುದ್ರದೇವರಿಗೆ ಹೆಸರುಗಳು. ಮತ್ತು ಅದಕ್ಕೆ ಪಂಚಾನನ ಅಂತ ಕರೀತಾರೆ ರುದ್ರದೇವರನ್ನು. ಹೀಗಾಗಿ ಒಂದೊಂದು ಮುಖಕ್ಕೆ ಒಂದೊಂದು ಹೆಸರು ಮತ್ತು ರುದ್ರದೇವರಿಗೂ ಆಯಾ ಹೆಸರು. ಹೀಗಾಗಿ ತತ್ಪುರುಷ ಎಂಬುದೊಂದು. ಆಮೇಲೆ ಜೈಗೀಷವ್ಯರು ಅಂತಂದು ಇದೊಂದು ರುದ್ರದೇವರ ಒಂದು ಅವತಾರ, ಜೈಗೀಷವ್ಯರು ಅಂತ ಹೇಳಿ. ಈ ಜೈಗೀಷ ಅಥವಾ ಜೈಗೀಷವ್ಯ ಅಂತ, ಜೈಗೀಷವ್ಯ ಎಂಬುದು ಪೂರ್ತಿ ಹೆಸರು, ಇಲ್ಲಿ ಜೈಗೀಷ ಅಂತ ಕೊಟ್ಟಾರಷ್ಟೇ. ಜೈಗೀಷವ್ಯ ಅಂತ ಅವರ ಹೆಸರು. ಅವರು ಅದೊಂದು ಅವತಾರ. ಏನು, ಈ ಮೇನಾದೇವಿಗೆ ಪಾರ್ವತಿ ಅವತಾರ ಮಾಡ್ತಾಳೆ. ಮೇನಾದೇವಿಗೆ ಮೊದಲು ಪಾರ್ವತಿ, ಅವರ 2 ಅಕ್ಕಂದ್ರು ಏಕಪಾಟಲ, ಏಕಪರ್ಣ ಅಂತ. ಮೇನಾದೇವಿಗೆ 3 ಜನ ಮಕ್ಕಳಾಗ್ತಾರ. ಹಿಮವತ್ ಪರ್ವತದ ಹೆಂಡತಿ ಮೇನಾದೇವಿ. ಆ ಮೇನಾದೇವಿಗೆ 3 ಜನ ಹೆಣ್ಮಕ್ಕಳು, ಏಕಪರ್ಣ, ಏಕಪಾಟಲ, ಅಪರ್ಣ ಅಂತ 3 ಜನ ಹೆಣ್ಣುಮಕ್ಕಳು. ಅದರಲ್ಲಿ ಅಪರ್ಣ ಅಂತ ಏನಿದ್ದಾಳಲ್ಲ, ಆಕೆ ಪಾರ್ವತಿ ದೇವಿ. ಆಕೆ ಅಪರ್ಣ. ಪರ್ಣ ಅಂತಂದ್ರೆ ಎಲಿ. ಒಂದು ಎಲಿ ಕೂಡ ತಿಂದಂಗೆ ತಪಸ್ಸು ಮಾಡ್ತಾಳೆ ಮಹಾತಾಯಿ ರುದ್ರದೇವರ ಬಗ್ಗೆ. ಅದಕ್ಕಾಗಿ ಅಪರ್ಣ ಅಂತ ಹೆಸರು ಆಕೆಗೆ. ಮೇಲೆ ಏಕಪರ್ಣ, ಏಕಪಾಟಲ ಅಂತ 2 ಅಕ್ಕಂದ್ರು. ಏಕಪರ್ಣ ಅಂದ್ರೆ ಒಂದೇ ಎಲ್ಲಿ ತಿಂದು ತಪಸ್ಸು ಮಾಡಿಲ್ಲಂತ ಆಕೆ. ಇನ್ನೊಬ್ಬಳಾಕಿ ಏಕಪಾಟಲ ಅಂತ. ಏಕಪಾಟಲ ಅಂದ್ರೆ ಪಾಟಲ ಹೂವು. ಆ ಪಾಟಲ ಪುಷ್ಪ, ಒಂದೇ ಒಂದು ಪಾಟಲ ಪುಷ್ಪವನ್ನು ತಿಂದು ತಪಸ್ಸು ಮಾಡಿಲ್ಲಂತ ಆಕೆ. ಹೀಗಾಗಿ ಅವರಿಗೆ ಆ ಹೆಸರಾಯಿತು, ಏಕಪರ್ಣ, ಏಕಪಾಟಲ ಮತ್ತೆ ಅಪರ್ಣ ಅಂತ 3 ಜನ ಹೆಣ್ಣು ಮಕ್ಕಳು. ಅದರಲ್ಲಿ ಆ ಏಕಪಾಟಲ ಅಂತೇನಿದ್ದಾಳಲ್ಲ, ಆ ಏಕಪಾಟಲ ಗಂಡ ಈತ ಜೈಗೀಷವ್ಯ ಅಂತ. ಅದು ರುದ್ರದೇವರ ಅವತಾರ, ಜೈಗೀಷವ್ಯ ಅಂತ. ಅದಾದ ಮೇಲಕ್ಕೆ ಔರ್ವಾ ಇದು ರುದ್ರದೇವರ ಅವತಾರ ಅಂತ. ಅವರ ಋಷಿ ಒಬ್ಬರೊಬ್ಬರು. ದ್ರೌಣಿ ಅಂತಂದ್ರೆ ದ್ರೋಣಾಚಾರ್ಯರ ಮಕ್ಕಳು, ಅಂದ್ರೆ ಅಶ್ವತ್ಥಾಮಾಚಾರ್ಯರು ಅಂತ ಅರ್ಥ. ಸೊ ಅಶ್ವತ್ಥಾಮಾಚಾರ್ಯರು ರುದ್ರದೇವರು ಸಾಕ್ಷಾತ್ತಾಗಿ. ಆಮೇಲೆ ವ್ಯಾಧ ಅಂದ್ರೆ ಬೇಡ್ರವನು. ಯಾವಾಗ ಈ ಅರ್ಜುನ ತಾನು ತಪಸ್ಸಿಗಾಗಿ ಹೋಗ್ತಾನೆ, ರುದ್ರದೇವರನ್ನು ತಪಸ್ಸು ಮಾಡಬೇಕು ಅಂತ ಅರ್ಜುನ ಹೋಗ್ತಾನೆ. ಈ ವನವಾಸದ ಕಾಲದಲ್ಲಿ, ಪಾಂಡವರು ವನವಾಸ ಮಾಡುವ ಸಂದರ್ಭದಲ್ಲಿ ಅರ್ಜುನ ತಪಸ್ಸು ಮಾಡ್ತೀನಿ ಅಂತ ಹೇಳಿ ಹೋಗ್ತಾನೆ. ಆಗ ರುದ್ರದೇವರು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ವ್ಯಾಧ ರೂಪದಿಂದ ಬರ್ತಾನೆ. ಕಿರಾತ ವೇಷದಿಂದ ಬರ್ತಾನೆ ವ್ಯಾಧ, ಬೇಟೆಗಾರ ರೂಪದಿಂದ. ಒಂದು ಹಂದಿ ಹೋಗಿರ್ತ, ಹಂದಿಗೆ ಹೋದ್ರೆ ಅರ್ಜುನ ಬಾಣ ಹಾಕ್ತಾನ, ವ್ಯಾಧ ಕೂಡ ಬಾಣ ಹಾಕ್ತಾನ. ನಾನು ಮುಂದೆ ಬಾಣ ಹಾಕೀನಿ ಅಂತ 2 ಜಗಳಾಟ. ಭಯಂಕರವಾದ ಯುದ್ಧ ಆಗ್ತದೆ ಇಬ್ಬರಿಗೆ. ಅರ್ಜುನ ಏನು ಹಾಕಿದ್ರೆ ಎಲ್ಲ ನುಂಗಿ ಬಿಡ್ತಾನೆ. ಅವನಿಗೆ ಕೈಲಾಗದೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ರುದ್ರದೇವರು ಪ್ರತ್ಯಕ್ಷ ಆಗ್ತಾರೆ, ಅವರಿಗೆ ಪಾಶುಪತಾಸ್ತ್ರವನ್ನು ಕೊಡ್ತಾರೆ ರುದ್ರದೇವರು. ಹಾಗೆ ಅರ್ಜುನನನ್ನು ಪರೀಕ್ಷೆ ಮಾಡಲಿಕ್ಕೆ ಬಂದಂತಹ ಕಿರಾತ ವೇಷಧಾರಿ ವ್ಯಾಧ ರೂಪದಿಂದ ಬಂದಿರತಕ್ಕಂತಹ ರುದ್ರದೇವರು ವ್ಯಾಧ. ದುರ್ವಾಸ ಋಷಿಗಳು, ಅವರು ಸಾಕ್ಷಾತ್ತಾಗಿ ರುದ್ರದೇವರ ಅವತಾರ. ದುರ್ವಾಸ ಅಂಬರೀಷನನ್ನು ಪರೀಕ್ಷೆ ಮಾಡಿದ ಆ ದುರ್ವಾಸ ಋಷಿಗಳು. ಇವರು ಯಾರ ಮಕ್ಕಳು? ನೆನಪದನ ಯಾರಿಗಾದ್ರು? ದುರ್ವಾಸ ಯಾರ ಮಕ್ಕಳು? ಭಾಗವತವನ್ನು ಕೇಳಿದ್ರೆ ನೆನಪಿರ್ಬೇಕು.
ತ್ರಿಮೂರ್ತಿಗಳ ಅವತಾರ ಮಾಡ್ತಾರೆ, ಅದರಲ್ಲಿರೋದು. ಮೂರ್ತಿಗಳ ಅವತಾರ ಮಾಡ್ತಾರೆ ಅತ್ರಿ ಋಷಿಗಳಲ್ಲಿ. ಅತ್ರಿ ಋಷಿಗಳು ತಪಸ್ಸು ಮಾಡ್ತಾರೆ. ಮಾಡ್ತಾರೆ, ಹೌದು. ಆ ತ್ರಿಮೂರ್ತಿಗಳು ತಪಸ್ಸು ಮಾಡಿದಾಗ ತ್ರಿಮೂರ್ತಿಗಳು ಅವತಾರ ಮಾಡ್ತಾರೆ. ಅದರಲ್ಲಿ ರುದ್ರದೇವರು ದುರ್ವಾಸರಾಗಿ ಅವತಾರ ಮಾಡ್ತಾರೆ, ಅತ್ರಿ ಅನಸೂಯ ಅವರಿಬ್ಬರಿಗೆ. ವಿಷ್ಣು ಏನು ಅವತಾರ ಮಾಡ್ತಾನೆ? ನಾರಾಯಣ. ದತ್ತ. ದತ್ತ ಅಂತ ಹೆಸರು. ಅತ್ರಿ ಋಷಿಗಳ ಮಗನಾದ ಕಾರಣ ಆತ್ರೇಯ. ನಾನು ಕೊಟ್ಟಿಬಿಟ್ಟೆ ದತ್ತ ಅಂತ ಹೇಳ್ತಾನೆ ಭಗವಂತದಕ್ಕಾಗಿ ದತ್ತ ಅಂತ ಆಸನ ಹೆಸರು. ದತ್ತ ಆತ್ರೇಯ ಸೇರಿ ದತ್ತಾತ್ರೇಯ ಅಂತ ಆಯ್ತು. ಸೊ ಭಗವಂತ ನಾರಾಯಣ ದತ್ತಾತ್ರೇಯ ಎಂಬ ರೂಪದಿಂದ ಅವತಾರ ಮಾಡ್ತಾನೆ. ರುದ್ರದೇವರು ದುರ್ವಾಸರಾಗಿ ಅವತಾರ ಮಾಡ್ತಾರೆ. ಬ್ರಹ್ಮದೇವರಿಗೆ ಅವತಾರ ಇಲ್ಲದಕ್ಕಾಗಿ ಚಂದ್ರನಲ್ಲಿ ಆವೇಶಗೊಂಡು ಅವತಾರ ಮಾಡ್ತಾನೆ. ಹೀಗೆ ತ್ರಿಮೂರ್ತಿಗಳು ಅತ್ರಿ ಋಷಿಗಳ ಮಕ್ಕಳಾಗಿ ಅವತಾರ ಮಾಡ್ತಾರೆ. ಹೀಗೆ ಆ ದುರ್ವಾಸ ಮಾತು ಅತ್ರಿ ಋಷಿಗಳ ಮಗನಾಗಿ ಅವತಾರ ಮಾಡಿದ ಆ ದುರ್ವಾಸ ಋಷಿಗಳು. ಹೀಗೆ ಇವೆಲ್ಲವೂ ಶೇಷದೇವರ ರುದ್ರದೇವತಾ ಅವತಾರಗಳು ಅಂತ ತಿಳಿಸ್ತಾ ಇದ್ದಾರೆ. ಆಯ್ತಾ? ಅರ್ಥ ಆಯ್ತು. ಕೇಳಿದ್ರೆ ಹೇಳಕ್ಕೆ ಬರೋ ಶಕ್ತಿ ಇಲ್ಲ. ಹರಿ ಮತ್ತು ವಾಯುದೇವರ ಆವೇಶದಿಂದ ಕೂಡಿದ ನರ. ಹರಿ ಮತ್ತು ವಾಯುದೇವರ ಆವೇಶದಿಂದ ಕೂಡಿದ ನರ ಭಗವಂತನ ಸಂಕರ್ಷಣ ರೂಪದ ಆವೇಶದಿಂದ ಕೂಡಿದ ಲಕ್ಷ್ಮಣ. ಮಾಮ ಆ ಶಿಂಕ್ನ ಇದ್ದು ತೊಳಿಲಕ್ಕೆ ಹಾಕ್ಬಿಡ್ರಿ ಮಾಮ. ಹೊರ ಹಾಕ್ಬಿಡ್ಲಿ ಅಂತ ಹೇಳಿ ಕೈಯಲ್ಲಿ ತೊಳ್ಕೊಂತ ಕೂತಿರ್ತಾರ. ಭಗವಂತನ ಶುಕ್ಲಕೇಶ ಆವೇಶದಿಂದ ನಿಮ್ಮಮ್ಮ ಬಿಟ್ರೆ ಭಗವಂತನ ಶುಕ್ಲಕೇಶದ ಆವೇಶದಿಂದ ಭಗವಂತನ ಶುಕ್ಲಕೇಶದ ಆವೇಶದಿಂದ ಕೂಡಿದ ಬಲರಾಮ. ಇವು ಶೇಷದೇವರ ಅವತಾರಗಳು. ಶೇಷದೇವರ ಆವೇಶ. ಹರ, ಸದಾಶಿವ, ತಪ, ಅಹಂಕಾರ, ವಾಯುದೇವರ ಆವೇಶದಿಂದ ಕೂಡಿದ ಶುಕಾಚಾರ್ಯರು. ಊರ್ಧ್ವಪಟ ತತ್ಪುರುಷ, ಜೈಗೀಷವ್ಯ, ಔರ್ವ,
ಅಶ್ವತ್ಥಾಮ, ವ್ಯಾಧ, ಮತ್ತು ದುರ್ವಾಸ. ಇವು ರುದ್ರದೇವರ ಅವತಾರಗಳು. ದಾಸರಾಯರು ನಮಗೆ ಎಷ್ಟು ಉಪಕಾರ ಮಾಡ್ತಾ ಇದ್ದಾರೆ ನೋಡ್ರಿ. ಅಂದ್ರೆ ಒಂಥರ ಗೈಡ್ ಇದ್ದಂತೆ ಈ ಸಂಧಿ, ಆವೇಶಾವತಾರ ಸಂಧಿ. ಎಲ್ಲೆಲ್ಲೋ ಏನೇನೋ ಕತೆ ಕೇಳಿರ್ತೀವಿ, ಯಾರ್ಯಾರ್ದು ಕ್ಯಾರೆಕ್ಟರ್ಸ್ ಬಂದಿರ್ತವ, ಯಾರ್ಯಾರ್ದು ಅವತಾರ ಬಂದಿರ್ತದ, ಅದು ಯಾರು ಏನು ಅವತಾರ ಅಂತ ಎಲ್ಲೆಲ್ಲೋ ಹೇಳಿರ್ತಾರೆ. ಇದನ್ನೆಲ್ಲ ಸೇರಿಸಿ ಒಂದು ಕಡೆಗೆ ಕೊಡ್ತಾ ಇದ್ದಾರೆ ಮಾತು. ಶೇಷದೇವರ ಅವತಾರ ಏನೇನು ಹೇಳು ಅಂದ್ರೆ ಆಲೋಚನೆ ಮಾಡಿ, ಎಲ್ಲಿದ್ದಾರಪ್ಪ ಯಾರ್ಯಾರು ಅಂತ ಆಲೋಚನೆ ಮಾಡಬೇಕು. ಒಂದ್ಸಲ ಗೈಡ್ ಅನ್ ಮಾತು. ಯಾರ್ಯಾರು ಅಂತಾನೆ ನರ, ಲಕ್ಷ್ಮಣ, ಬಲರಾಮ ಅಂತ ಟಕ 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 ಹೇಳ್ಬಿಡೋದು. ಶೇಷ ರುದ್ರದೇವರ ಅವತಾರ ಹೇಳು ಅಂದ್ರೆ ಹೇಳ್ಬಿಡ್ಬೇಕು. ಶುಕಾಚಾರ್ಯರು, ತತ್ಪುರುಷ, ಔರ್ವ, ದ್ರೋಣ, ಅಶ್ವತ್ಥಾಮ, ದುರ್ವಾಸ. ಈಗ ಒಟ್ಟಾರೆ ಒಂದು ಕಡೆಗೆ ನಮಗೆ ಆ ದೇವತೆಗಳ ಅವತಾರಗಳು ಒಂದ್ಸಲ ಸಿಕ್ಕಿಬಿಡ್ತವ. ಏನೇನು ಯಾರ್ಯಾರು ಏನೇನು ಅವತಾರ ಮಾಡಿದ್ದಾರೆ ಅಂತ ಒಂದು ಕಡೆ ನಮಗೆ ಗೈಡ್ ಇದ್ದಾನೆ. ಎಲ್ಲ ಕಲೆಕ್ಟ್ ಮಾಡಿ ನಮಗೆ ದಾಸರಾಯರು ಕೊಡ್ತಾ ಇದ್ದಾರೆ ಮಾತು. ಈಗ ತಿಳ್ಕೊಂಡ್ರೆ ನಮಗೆ ಆ ಪುರಾಣ ಕೇಳುವಾಗ ನೆನಪಾಗಬೇಕು. ದುರ್ವಾಸರ ಕಥೆ ಹೇಳ್ತಾ ಇದ್ದಾರೆ, ದುರ್ವಾಸರು ಅಂದ್ರೆ ರುದ್ರದೇವರು ತಲೆಯಲ್ಲಿ ಬಂದು ಬಿಡಬೇಕು. ಹಾಗೆ ಪುರಾಣಗಳನ್ನು ಕೇಳ್ತಾ ಇರುವಾಗ ಈ ಆವೇಶಗಳೇನು, ಅವತಾರಗಳೇನು, ಯಾರವರು, ಯಾರ ಕಥೆ ಹೇಳ್ತಾ ಇದ್ದಾರೆ, ಅವರ ಮಹತ್ವ ಏನು, ಮೂಲ ರೂಪ ಏನು, ಇವೆಲ್ಲ ಅನುಸಂಧಾನಕ್ಕೆ ತಂದು ಕೇಳುವಾಗ ನಿಜವಾದಂತಹ ಭಾವ, ಆ ತಾರತಮ್ಯ ಅವೆಲ್ಲ ನಮಗೆ ಗೊತ್ತಾಗ್ತದೆ. ದುರ್ವಾಸ ರುದ್ರದೇವರ ಅವತಾರ ಅಂತ ತಲೆಯಲ್ಲಿತ್ತು ಅಂತಂದ್ರೆ ಅವಾಗ ಅಂಬರೀಷನ ಕಥೆ ಕೇಳುವಾಗ ಆ ತಾತ್ಪರ್ಯ ನಮಗೆ ಅರ್ಥ ಆಗ್ತದೆ. ಸಾಕ್ಷಾತ್ ರುದ್ರದೇವರು ದುರ್ವಾಸರು ಅಂದ್ರೆ ಅಂಬರೀಷ ಒಬ್ಬ ಸಾಮಾನ್ಯ ರಾಜ ಅಷ್ಟೇ. ಅಂಬರೀಷ್ ಅಲ್ಲಿ ಬರ್ತಾನೆ, ಎಲ್ಲೋ 19ನೇ ಕಕ್ಷದಲ್ಲಿ ಬರತಕ್ಕಂಥ ಮಹಾರಾಜ. ಈತ ಎಲ್ಲ ಮೇಲೆ 5ನೇ ಕಕ್ಷದಲ್ಲಿ ಬಂದಿರತಕ್ಕಂಥ ಮಹಾರುದ್ರದೇವರು. ಸಂಬಂಧ ಇಲ್ಲ ಇಬ್ಬರಿಗೂ. ಆದ್ರೆ ಹಂಗೆ ಮಾಡ್ಯಾರ ಅಂತಂದ್ರೆ ಅಂಬರೀಷನ್ನ ಅನುಗ್ರಹ ಮಾಡ್ಲಿಕ್ಕೆ ಮಾಡಿದ್ದಾರಷ್ಟೇ. ಇವೆಲ್ಲವೂ ಕೂಡ ನಮಗೆ ವಿಷಯ ಅರ್ಥ ಆಗ್ತಾ ಹೋಗ್ತದೆ. ಅದಕ್ಕಾಗಿ ಆ ಆವೇಶ ಯಾವುದು, ಅವತಾರ ಯಾವುದು, ದೇವತೆಗಳ ಅವತಾರ ಏನು, ಎಲ್ಲಿ ಅವತಾರ ಮಾಡಿರೋ ಎಂಬ ವಿಷಯವನ್ನ ಇಲ್ಲಿ ನಮಗ ಸಂಕ್ಷೇಪ ಬರುವುದು ಒಂದು ಗೈಡ್ ರೂಪದಲ್ಲಿ ನಮಗೆ ದಾಸರಾಯರು ಕೊಡ್ತಾ ಇದ್ದಾರೆ. ಹರಿ ಸಮೀರಾವೇಶ ನರ ಸಂಕರ್ಷಣಾವೇಶಯುತ ಲಕ್ಷ್ಮಣ, ಹರ ಸಮೀರಾವೇಶ ಸಂಕರ್ಷಣಾವೇಶಯುತ ಲಕ್ಷ್ಮಣ, ಸಮೀರಾವೇಶ ನರ ಸಂಕರ್ಷಣ ವೇಷಯುತ ಲಕ್ಷ್ಮಣ, ಪರಮ ಪುರುಷನ ಶುಕ್ಲಕೇಶಾವೇಶ ಬಲರಾಮ, ಪರಮ ಪುರುಷನ ಶುಕ್ಲಕೇಶಾವೇಶ ಬಲರಾಮ, ಪರಮ ಪುರುಷನ ಶುಕ್ಲಕೇಶಾವೇಶ ಬಲರಾಮ, ಹರ ಸದಾ ಶಿವ ತಪ ಅಹಂಕೃತು ಮರುತಯುಕ್ತ ಶುಕೋರ್ಧ್ವಪಟ, ಹರ ಸದಾ ಶಿವ ತಪಾಂಕೃತು ಮರುತಯುಕ್ತ ಶುಕೋರ್ಧ್ವಪಟ, ಹರ ಸದಾ ಶಿವ ತಪಾಂಕೃತು ಮರುತಯುಕ್ತ ಶುಕೋರ್ಧ್ವಪಟ, ತತ್ಪುರುಷ ಜೈಗೀಶೌರ್ವದ್ರೌಣಿ ವ್ಯಾಧ ದುರ್ವಾಸ, ತತ್ಪುರುಷ ಜೈಗೀಶೌರ್ವದ್ರೌಣಿ ವ್ಯಾಧ ದುರ್ವಾಸ, ತತ್ಪುರುಷ ಜೈಗೀಶೌರ್ವದ್ರೌಣಿ ವ್ಯಾಧ ದುರ್ವಾಸ. ಅಂದ್ರೆ ದಾಸರಾಯರು ಮಾಡುವ ಉಪಕಾರ ಏನು ಅಂತಂದ್ರೆ ಕೇವಲ ಕಥೆ ತಿಳಿಸೋದಷ್ಟೇ ಅಲ್ಲ, ಶ್ರೀಮದಾಚಾರ್ಯರ ತಾತ್ಪರ್ಯ ನಿರ್ಣಯಕ್ಕೆ ಅನುಗುಣವಾಗಿ ಯಾರ್ಯಾರಲ್ಲಿ ಏನೇನು ಆವೇಶ ಇದೆ ನೋಡಿ ಇವೆಲ್ಲ ತಿಳ್ಕೋಬೇಕು. ನೀವು ತಾತ್ಪರ್ಯ ಓದಬೇಕು. ಓದಿದ್ರೆ ಆಗಲಿ ಯಾರಲ್ಲಿ ಏನು ಆವೇಶ ಅಂತ ಗೊತ್ತಾಗೋದಿಲ್ಲ. ನೋಡಿ ದಾಸರಾಯ ನಮಗೆ ಎಷ್ಟು ಉಪಕಾರ ಮಾಡಿದ್ದಾರೆ. ಆ ಶ್ರೀಮದಾಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯ ಗ್ರಂಥದಲ್ಲಿ ಏನೇನು ಆವೇಶ ಹೇಳಿದ್ದಾರೆ ಅದನ್ನೆಲ್ಲ ಒಟ್ಟು ಸಂಗ್ರಹ ಮಾಡಿ ಹೇಳ್ತಾ ಇದ್ದಾರೆ. ಇದ್ರ ಗೊತ್ತಾಗೋದಿಲ್ಲ ನಮಗೆ. ನರನಲ್ಲಿ ಯಾರ ಆವೇಶ, ಲಕ್ಷ್ಮಣನಲ್ಲಿ ಯಾರ ಆವೇಶ, ಬಲರಾಮನಲ್ಲಿ ಯಾರ ಆವೇಶ ಗೊತ್ತಿಲ್ಲ, ಶುಕಾಚಾರ್ಯರಲ್ಲಿ ಯಾರ ಆವೇಶ, ಇವೆಲ್ಲ ಗ್ರಂಥ ಓದಿದ್ರೆ ಅಲ್ಲಿ ಗೊತ್ತಾಗೋದಿಲ್ಲ ನಮಗೆ. ಅದನ್ನೆಲ್ಲ ಒಟ್ಟಿಗೆ ನಮಗೆ ಸಂಗ್ರಹ ಮಾಡಿ ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ. ಅಂದಮೇಲಕ್ಕೆ ಎಷ್ಟು ಉಪಕಾರ ನಮಗೆ ಮಾಡ್ತಾ ಇದ್ದಾರೆ ಎಂಬುದನ್ನು ತಿಳಿದುಕೊಂಡು ಆ ದಾಸರಾರಿಗೆ ನಾವು ಅನಂತ ಕೃತಜ್ಞ ತಿಳಿಸಿಕೊಂಡು ಗ್ರಂಥವನ್ನು ನಾವು ಓದಬೇಕು.
ಆಚಾರ್ಯ ನರ ಅಂದ್ರೆ ಶೇಷದೇವರು ಅಂತ ಹೇಳಿದ್ರು. ಹಾ, ಅರ್ಜುನ ಕೂಡ ನರ. ನರ ಅಂತಾರಲ್ಲ. ಅಲ್ಲ, ನರನ ಆವೇಶ ಅಷ್ಟೇ. ಅರ್ಜುನನಲ್ಲಿ ನರನ ಆವೇಶ ಅಷ್ಟೇ. ಮುಂದೆ ಅದೇ ಹೇಳ್ತಾರೆ, ಒಂದು ದೇವರ ಅವತಾರ ಹೇಳೋ ಕಾಲಕ್ಕೆ ಅದರ ಬಗ್ಗೆ ತಿಳಿಸ್ತಾರೆ. ನರನ ಆವೇಶ ಅಷ್ಟೇ. ಅಂದ್ರೆ ಅರ್ಜುನ ಯಾರು? ಇಂದ್ರದೇವರು. ಸೊ ಇಂದ್ರದೇವನ ಅವತಾರ, ಅದರಲ್ಲಿ ನರನ ಆವೇಶ. ಅರ್ಜುನನಲ್ಲಿ ಆ ನರನ ಆವೇಶ. ಹಾಗಾಗಿ ಇಂದ್ರದೇವರ ಅವತಾರ ಅರ್ಜುನ. ಸೊ ಅವತಾರ ಆವೇಶ, ನರನ ಆವೇಶ. ತಮ್ಮದೇ ಟೈಮ್ ಆಗ್ತದೆ, ಅದಕ್ಕಾಗಿ ಇಲ್ಲಿ ಸಾಕು ಮಾಡೋಣ. ಇನ್ನೂ ಸಂಶಯ ಇದ್ರೆ ಕೇಳ್ಬೋದು.